ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರಿನಲ್ಲಿ ಬಂದು ಎಲೆಕ್ಷನ್ಗೆ ನಿಂತಾಗ ಅಷ್ಟು ಸಣ್ಣ ವಯಸ್ಸಲ್ಲೇ ನೀವೇ ಒಂದು ಗ್ರೂಪ್ ಕಟ್ಕೊಂಡು ಹೋಗಿ ಕ್ಯಾಂಪೇನ್ ಮಾಡ್ತೀರಿ. ನನಗೂ ಯೂತ್ ಕಾಂಗ್ರೆಸ್ಗೂ ಸಂಬಂಧ ಇರಲಿಲ್ಲ. ಇಂದಿರಾ ಗಾಂಧಿಯವ್ರ ಪರವಾಗಿ ಇಂದಿರಾ ಗಾಂಧಿ ಅಂತೆ ಎಲೆಕ್ಷನ್ ನಿಂತವರಂತೆ ಪ್ರೈಮ್ ಮಿನಿಸ್ಟರ್ ಆಗಿದ್ದರಂತೆ ಅಂತ ಎಲ್ಲ ಸುದ್ದಿ. ಹಾಗೇನು ಇಷ್ಟೊಂದು ಮಾಧ್ಯಮ ಇರಲಿಲ್ಲ. ಪೇಪರ್ನಲ್ಲಿ ಓದಿ ನೋಡ್ಕೋಬೇಕಾಗಿತ್ತು. 77ರಲ್ಲಿ ಯಾವ ಮಾಧ್ಯಮ ಇತ್ತು? ಪೇಜರು ಇರಲಿಲ್ಲ ಆಗ. ಆಮೇಲೆ ನಾವೇನು ಮಾಡಿದ್ವಿ ಆ ಸಂದರ್ಭದಲ್ಲಿ ಇವ್ರಿಗೆ ಯಾರಿಗೆ ನಮ್ಮ ಅಲ್ಲಿ ಎಸ್ ರಮೇಶ್ ಅವರು ಒಂದು ಗುಂಪು ಇಟ್ಕೊಂಡು ಕಾರ್ಯಚಟುವಟಿಕೆ ಜೋರಾಗಿತ್ತು. ಎಸ್ ರಮೇಶ್ ಅವ್ರನ್ನ ಹೋಗಿ ಭೇಟಿ ಮಾಡಿದ್ವಿ ನಾನು. ನಾವೆಲ್ಲ ನಾಗಮಂಗಲದಿಂದ ಬಂದಿದ್ವಿ ಸರ್, 15 ಜನ ಹುಡುಗರು ಬಂದಿದ್ದೀವಿ, ನಾವೆಲ್ಲ ಇಲ್ಲೇ ಉಳ್ಕೊತೀವಿ ಎಲೆಕ್ಷನ್ ಆಗೋರಿ. ಯಂಗ್ಟರ್ಗೆ ಮಾಡ್ರು ಅಂತ ಹೇಳ್ಬಿಟ್ಟು ನಮಗೆಲ್ಲ ಸಮಾಧಾನ ಮಾಡಿ ಪ್ಲ್ಯಾನ್ ಮಾಡಿ ಕಳಿಸಿದ್ರು. ಅಲ್ಲಾದಮೇಲೆ ರಮೇಶು ಬೆಂಗಳೂರಿಗೆ ಬರ್ರಿ, ನಾನು ಬೆಂಗಳೂರಿಗೆ ಬಂದಾಗ ನೀವು ಬಂದು ಭೇಟಿ ಮಾಡಿರಿ ನನ್ನ ಅಂತ ಅಂದರು. ರಮೇಶ್ ಅವ್ರನ್ನ ಹೋಗಿ ಭೇಟಿ ಮಾಡಿದೆ, ಎಸ್ ರಮೇಶ್ ಅವ್ರನ್ನ. ನನ್ನನ್ನು ಆಗ್ತಾನೆ ರೀಕಾನ್ಸ್ಟಿಟ್ಯೂಟ್ ಮಾಡಿದರು, ವಸ್ತು ಅವರೇ ಅಧ್ಯಕ್ಷರಾದರು. ಆಗ ಇನ್ನೂ ಯೂತ್ ಕಾಂಗ್ರೆಸ್ಸಲ್ಲಿ ಅವರು ಪದಾಧಿಕಾರಿಯಾಗಿದ್ದರು. ಆಮೇಲೆ ಅಧ್ಯಕ್ಷರಾದಾಗ ನಾನು ಅವ್ರ ಗುಂಪಿಗೆ ಸೇರ್ಕೊಂಡು ನನ್ನನ್ನು ಟ್ರೆಸರರ್ ಮಾಡಿದ್ರು ಸ್ಟೇಟ್ಗೆ. ಡೈರೆಕ್ಟ್ ಖಜಾಂಚಿ ಮಾಡಿಬಿಟ್ರು. ಅವತ್ತು ನನಗೆ ಜಾರ್ಜ್ ಸಾಹೇಬರು, ಇವತ್ತಿನ ಜಾರ್ಜ್ ಸಾಹೇಬರು, ಅವತ್ತು ಜಾರ್ಜ್ ಅವರು ನಮಗಿನ ಸೀನಿಯರು. ಅವತ್ತು ರಮೇಶ್ ಚಿನ್ನಿತಾಲ ಇವತ್ತು ಮುಖ್ಯಮಂತ್ರಿಗೆ ಫೈಟ್ ಮಾಡ್ತಾ ಇದ್ದಾರಲ್ಲ ಕೇರಳದಲ್ಲಿ, ಮಮತಾ ಬ್ಯಾನರ್ಜಿ ಅವರು ನ್ಯಾಷನಲ್. ಅವತ್ತು ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ತಾಲ್ಕೋಟಾರಿಯ ಸ್ಟೇಡಿಯಂನಲ್ಲಿ ರಾಜೀವ್ ಗಾಂಧಿ ಅಂತ ಬಂದು ಒಳಗೊಂದು ಸೌಂಡ್ ಹಾಕಿದರೆ ಇಡೀ ತಾಲ್ಕೋಟಾರಿಯ ಸ್ಟೇಡಿಯಮ್ಮು ಎದ್ದು ನಿಂತ್ಕೋತಿತ್ತು, ಅಷ್ಟು ಜೋರಾಗಿ ಕೂಗ್ತಿದ್ಲ ಅಮ್ಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.